ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ದಿನಕ್ಕೊಂದು ಬೆಳವಣಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದ್ದು. ಜೊತೆಗೆ ನಾಯಕರ ಮಧ್ಯೆನೇ ಅಲ್ಲದೆ ಇದೀಗ ಶಾಸಕರ ಮಧ್ಯೆನೇ ಇದೀಗ ಭಿನ್ನಮತ ತಾರಕಕ್ಕೇರುವಂಥದ್ದು. ಈ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ದೊಡ್ಡ ಒಂದು ತಲೆನೋವಾಗಿ ಈಗ ಪರಿಣಮಿಸಿರುವಂಥದ್ದು. ಏನು ಕೋಲಾರ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರಲ್ಲಿ 4 ಕೂಡ ಈಗ ಸಹಮತ ಇಲ್ಲ. 4ರಲ್ಲಿ ಈಗಾಗಲೇ 2 ಗುಂಪು ಆಗಿರ್ತಕ್ಕಂಥದ್ದು. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಜೊತೆಗೆ KGF ನ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಒಂದು ಬಣ ಆದ್ರೆ, ಏನು ಮಾಲೂರಿನ ಶಾಸಕರಾಗಿರ್ತಕ್ಕಂಥ ಕವಿ ನಂಜೇಗೌಡ ಅವರು ಜೊತೆಗೆ ಕೋಲಾರನ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಜೊತೆಗೆ MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು, ಇವ್ರಿಗೆ ಮೂವರದು ಕೂಡ ಒಂದು ಪ್ರತ್ಯೇಕ ಒಂದು ಬಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮಧ್ಯೆ ಈಗ ಇರ್ತಕ್ಕಂಥ ಒಂದು ವೈಮನಸ್ಸು ಇದೀಗ ಬೀದಿಗೆ ಬಂದಿರುವಂತದ್ದು. ಈ ಹಿನ್ನೆಲೆ ಇದೀಗ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಈಗ ಏನು ಶಾಸಕರೇ ಇದೀಗ ಬಹಿರಂಗ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವರ ನಡೆಯನ್ನ ಇದೀಗ ಬಹಿರಂಗವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇದು ಸರಿನಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇದೀಗ ಸರ್ಕಾರಕ್ಕೆ ಶಾಸಕರು ಕೇಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ, ಏನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಸಾಕಷ್ಟು ಬ್ಯುಸಿ ಆಗಿರ್ತಕ್ಕಂಥ ಮಂತ್ರಿ ಆಗಿದ್ದಾರೆ. ಏನು ಬೆಂಗಳೂರಿನ ಕೂಗಳತೆ ದೂರದಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಎಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆಯ ಒಂದು ಅಭಿವೃದ್ಧಿಯನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯ ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೂ ಕೂಡ ಸರಿಯಾದಂತಹ ಒಂದು ಅನುದಾನವನ್ನು ಕೂಡ ತಗೊಂಡ್ಬರೋದ್ರಲ್ಲಿ ಇದೀಗ ಏನು ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಇದೀಗ ಏನು ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಇದೀಗ ಏನು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ 4 ಕಾಂಗ್ರೆಸ್ ಶಾಸಕರಿದ್ದಾರೆ, ಜೊತೆಗೆ 2 ಕಾಂಗ್ರೆಸ್ನ MLC ಕೂಡ ಇದ್ದಾರೆ. ಆದ್ರೂ ಕೂಡ ಕೋಲಾರ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಕೂಗು ಸಾಕಷ್ಟು ವರ್ಷಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಈಗ ಇರ್ತಕ್ಕಂಥ 4 ಶಾಸಕರು ಕೂಡ ಈಗಾಗಲೇ ಏನು ಮಂತ್ರಿ ಸ್ಥಾನ ತಮಗೆ ಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಆದ್ರೆ ಈಗ ಇರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರಲ್ಲಿ ಇಬ್ಬಿಬ್ಬರು ಬಣಗಳಾಗಿ ಈಗಾಗಲೇ ಬೇರ್ಪಟ್ಟಿರುವಂತದ್ದು, ಅದು ಪ್ರತ್ಯೇಕ ವಿಚಾರಗಳು ಕೂಡ ಆಗಿರುವಂತದ್ದು. ಇದೀಗ ಏನು ಸಚಿವ ಬೈರತಿ ಸುರೇಶ್ ಅವ್ರ ಜೊತೆಗೆ ಆಪ್ತರಿಗೆ ಕಾಣಿಸ್ಕೊಳ್ತಾ ಇರುವಂತದ್ದು ಕೋಲಾರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಜೊತೆಗೆ ಏನು MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಇಬ್ಬರೇ ಅವರ ಜೊತೆಗೆ ಸಾಕಷ್ಟು ಕಡೆ ನಮ್ಗೆ ಎಲ್ಲ ಒಂದು ಸಭೆ ಸಮಾರಂಭಗಳು ಕಾಣಿಸ್ತಾರೆ. ಆದ್ರೆ ಕಳೆದ ಒಂದು 2 KDP ಮೀಟಿಂಗ್ ಏನು ಕೋಲಾರ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ರು, ಈ ಒಂದು ಸಭೆಗಳಿಗೆ ನಿರಂತರವಾಗಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಜೊತೆಗೆ KGF ನ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಸರಣಿಯಾಗಿ ಒಂದು ಗೈರಾಗ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಒಂದು ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಏನು ಕಾಂಗ್ರೆಸ್ನ ಪಕ್ಷದ ಚೌಕಟ್ಟಲ್ಲಿ ಹಮ್ಮಿಕೊಳ್ಳುವಂತಹ ಜಿಲ್ಲಾ ಮಟ್ಟದ ಸಭೆಗಳು ಕೂಡ ಇಬ್ಬರು ಶಾಸಕರು ಗೈರಾಗ್ತಾ ಇದ್ದಾರೆ. ಈ 2 ವಿಚಾರವನ್ನ ಏನು ಶಾಸಕರು ಈ ಬಗ್ಗೆ ಮಾತನಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರು ಶಾಸಕರನ್ನ ಏನು ವಿಶ್ವಾಸದಲ್ಲಿ ತೆಗೆದುಕೊಂಡೋದ್ರಲ್ಲಿ ವಿಫಲರಾಗಿದ್ದಾರೆ. ಕೆಲವೊಂದು ವಿಚಾರದಲ್ಲಿ ಅವರು ನಮ್ಮ ಒಂದು ಮಾತಿಗೆ ಒಂದು ಬೆಲೆಯನ್ನ ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಹಿಂದೆ ಏನು ಬಂಗಾರಪೇಟೆ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿದ್ರು. ಆದ್ರೆ ಇದೀಗ ಏನು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದಂತಹ ಜನಪರ ಉತ್ಸವ ಕಾರ್ಯಕ್ರಮ ಅಂದ್ರೆ SCP ವಿಶೇಷ ಘಟಕ ಯೋಜನೆಯಡಿ ಹಮ್ಮಿಕೊಂಡಿದ್ದಂತಹ ಈ ಒಂದು ಜನಪರ ಉತ್ಸವಕ್ಕೆ ಇದೀಗ ಏನು ದಲಿತ ಶಾಸಕರಿಗೆ ಜಿಲ್ಲಾಡಳಿತ ಆಹ್ವಾನವನ್ನು ಕೊಟ್ಟಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಮ್ಮೆಯೂ ಕೂಡ ತಮ್ಮ ಬಳಿ ಚರ್ಚೆಯನ್ನು ಮಾಡಿಲ್ಲ. ಜೊತೆಗೆ ಏನು ರಾಜ್ಯ ಒಂದು ಬಜೆಟ್ ಮಂಡನೆಯ ಒಂದು ವೇಳೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕೂಡ ನಮ್ಮೊಂದಿಗೆ ಮಾಡಿಲ್ಲ. ಹಾಗಾಗಿ ಉಸ್ತುವಾರಿ ಸಚಿವರು ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಏನು ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಮೊನ್ನೆ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಏನು ನಿನ್ನೆ ದನಿಗೂಡಿಸಿರುವಂತಹ KGF ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಏನು ಇಲ್ಲಿ ಮಹಿಳೆಯರಿಗೆ ಸಾಕಷ್ಟು ಒಂದು ಏನು ಮಟ್ಟಿನಲ್ಲಿ ಆಸರೆ ಆಗಿದ್ದಂತಹ DCC ಬ್ಯಾಂಕ್ ನ ಒಂದು ಚುನಾವಣೆಯನ್ನ ನಡೆಸಬೇಕು ಅಂತಕ್ಕಂಥ ಒತ್ತಾಯ ಸಾಕಷ್ಟು ವರ್ಷಗಳಿಂದ ಇರತಕ್ಕಂಥದ್ದು. ಈ ಒಂದು DCC ಬ್ಯಾಂಕ್ ನ ಚುನಾವಣೆಯನ್ನ ಆಗದಿರೋ ಹಾಗೆ ಕೆಲವೊಂದು ಶಕ್ತಿಗಳು ಕಾಡ್ತಾ ಇದೆ. ಆ ಶಕ್ತಿಗಳು ನಮ್ಮ ಸರ್ಕಾರದಲ್ಲಿ ಇದ್ದಾರೆ. ಸರ್ಕಾರಕ್ಕೆ ಇದೆಲ್ಲ ಅರ್ಥವಾಗ್ತಾ ಇಲ್ವಾ, ಸರ್ಕಾರ ನಿರ್ಮಾಣ ಆಗಿರೋದು ಶಾಸಕರಿಂದಲೇ ಅಂತಕ್ಕಂಥ ಒಂದು ಬಹಿರಂಗ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಪರೋಕ್ಷವಾಗಿ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಸುರೇಶ್ ಅವರು ಕೂಡ ಒಂದು ಟಾಂಗನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಏನು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದಂತಹ ಜನಪರ ಉತ್ಸವ ಕಾರ್ಯಕ್ರಮಕ್ಕೆ 2 ಶಾಸಕರು ಗೈರಾಗಿದ್ದು, ಜೊತೆಗೆ JDS ನ ಏನು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಪರಿಶಿಷ್ಟ ಸಮಾಜದ ಒಬ್ಬ ಶಾಸಕರಾಗಿದ್ದಾರೆ. ಅವರು ಕೂಡ ಈ ಒಂದು ಜನಪರ ಉತ್ಸವ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಈ 3 ಶಾಸಕರು ಕೂಡ ಬಂದಿಲ್ಲ, ಒಂದು ಆಹ್ವಾನವನ್ನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆರೋಪ ಇದೀಗ ಶಾಸಕರದ್ದಾಗಿದೆ. ಈ ಬಗ್ಗೆ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಕೂಡ ಉತ್ತರವನ್ನು ಕೊಟ್ಟಿರುವಂತದ್ದು. ಅವರು ಹೇಳ್ತಾ ಇರುವಂತದ್ದು, ಯಾರಾದ್ರೂ ಕೂಡ ಬಂದ್ರು ಬರ್ಲಿಲ್ಲ ಅಂತಂದ್ರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅದು ನಾನಾದ್ರೂ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. DC ಅವರಿಂದ ಯಾವುದೇ ಆಹ್ವಾನ ಇರಲಿಲ್ಲ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇತ್ತು ಬಿಟ್ರೆ DC ಅವರು ಯಾವುದೇ ಒಂದು ಆಹ್ವಾನ ಅಥವಾ ಜಿಲ್ಲಾ ಆಡಳಿತದಿಂದ ಯಾವುದೇ ಒಂದು ಆಹ್ವಾನ ನನಗೆ ಇರಲಿಲ್ಲ. ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದು ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರಲಿಕ್ಕೆ ಅವ್ರದ್ದೇ ಆದ ಒಂದು ಸೇವೆ ಇರುತ್ತೆ. ಅದನ್ನು ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಜಿಲ್ಲಾ ಆಡಳಿತ ಇರ್ಬೋದು,
ಅವ್ರಿಗೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲನೂ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿತ್ತು. ಅವ್ರ ಜವಾಬ್ದಾರಿ ಕೂಡ ಆಗಿತ್ತು. ರಾಜಕೀಯವಾಗಿ ನಾವು ಎಲ್ಲಾದರೂ ರಾಜಕೀಯವಾಗಿ ಷಡ್ಯಂತ್ರ ಮಾಡಿರೋವಂಥದ್ದು ನೋಡಿದ್ದೀರಾ? ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ನೋವಿದೆ, ಕಾಡ್ತಾ ಇದೆ. ರೈತರ ಸಂಸ್ಥೆನ ನೆಲ ಕಚ್ಚೋಂಗೆ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ರೈತರನ್ನ ಅನಾಥರಾಗಿ ಮಾಡಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿದ್ದಾವೆ, ಕಾಡ್ತಾ ಇದ್ದಾವೆ. ಇಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟ ಇಲ್ಲ. ನರಳ್ತಾ ಇದ್ದಾರೆ ರೈತರು, ಬೀದಿಯಲ್ಲಿ ನಿಂತಿದ್ದಾರೆ. ಇವತ್ತು 2 ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂಥವ್ರ ಹತ್ರ ಬಲಿ ಪಶು ಆಗಿ ನಮ್ಮ ರೈತರು ಬೀದಿಗೆ ಬಂದಿದ್ದಾರೆ. ಸಂಸ್ಥೆನ ಕಟ್ಟಿದ್ದಂಥ ಸಂಸ್ಥೆನ ಹಾಳು ಮಾಡಿದ್ರು. ರಾಜಕೀಯವಾಗಿರುವಂಥ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ರು. ರಾಜಕೀಯವಾಗಿ ದ್ವೇಷ ಅಸೂಯೆಯಿಂದ ದೇವರ ಅಧಿಕಾರ ಕೊಟ್ಟಿದ್ದನ್ನು ಅಸೂಯೆಯಿಂದ ನೋಡ್ತಾರೆ. ಇಲ್ಲಿ ಯಾವತ್ತೂ ಯಾವ ಜನಗಳು ಈ ಕೋಲಾರ ಜಿಲ್ಲೆಯಲ್ಲಿರುವಂಥ ರೈತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವತ್ತೂ ಅಸೂಯ ರಾಜಕೀಯ ಮಾಡಲಿಲ್ಲ. ಆದರೆ ಅಧಿಕಾರದಲ್ಲಿರುವಂಥವರು ಅಸೂಯೆ ದ್ವೇಷ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚೋಂಗೆ ಮಾಡಿ ಷಡ್ಯಂತ್ರ ಮಾಡಿ ರೈತರನ್ನ ಬೀದಿ ಪಾಲನೆ ಮಾಡಿದ್ರು. ಉತ್ಸವಕ್ಕೆ ಜಿಲ್ಲೆ 4 ಶಾಸಕರು ಗೈರಾಗಿದ್ದಾರೆ. ಯಾರು 4 ಶಾಸಕರು? ಇಲ್ಲ, ನಂಜೇಗೌಡರು ಎಲ್ಲೋ ಹೊರಗಡೆ ಹೋಗೋರು. ನಂಜೇಗೌಡರು ಊರಲ್ಲಿಲ್ಲ. ನಂಜೇಗೌಡರು ಊರಲ್ಲಿಲ್ಲ. ಅವರಿಬ್ರು ಊರಲ್ಲಿಲ್ಲ. ಕರೆದಿದ್ರು ಜಿಲ್ಲಾಡಳಿತದಿಂದ, ಬಂದಿಲ್ಲಪ್ಪ. ಗೊತ್ತಿಲ್ಲ, ಬರ್ತಾರೆ ಎಲ್ಲ. ಅದರಲ್ಲಿ ಏನು ಕರ್ನಾಟಕ ಸರ್ಕಾರ, ಒಂದು ನಿಮಿಷ, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಅಭಿವೃದ್ಧಿಗೆ ನಾವಿರೋದು. ನಾನು ಬರಲಿ, ಶಿವರಾಜಣ್ಣ ಬರಲಿ, ಯಾರೇ ಬರಲಿ ಇರಲಿ, ನಮ್ಮ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಜನಸಾಮಾನ್ಯಗೂ ತಲುಪ್ತದೆ. ಅದು ಬರ್ತಾರ ಇಲ್ಲ ಅನ್ನೋದು ಅವ್ರನ್ನ ಕೇಳಬೇಕು. ಆದರೆ ಇಡೀ ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಬಡವನಿಗೂ ತಲುಪುವಂಥ ಕೆಲಸ ನಾವು. ನೀವು ಹೇಗೆ ಜನರಿಂದ ಆಯ್ಕೆಯಾಗಿ ಬಂದಿದ್ದೀರೋ, ನಾವು ಕೂಡ ಜನರಿಂದ ಆಯ್ಕೆಯಾಗಿ ಬಂದಿದ್ದೇವೆ. ಈ ಭಾಗದಲ್ಲಿ ಕೋಲಾರ ಜಿಲ್ಲೆಯಲ್ಲಿ 6 ಶಾಸಕರನ್ನು ಗೆಲ್ಲಿಸಲಿಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಕೊಡುಗೆ ಬಹಳಷ್ಟು ಇದೆ. ಇವತ್ತು ಯಾರೇ ಶಾಸಕರು ಗೆದ್ದಿದ್ದರೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮತಗಳನ್ನು ಹೊರತುಪಡಿಸಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಸಚಿವರು, ಶಾಸಕರು ಹೇಳಲಿ, ನಮಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ ಬೇಡ, ನಾವು ಗೆದ್ಕೊಂಬರ್ತೀವಿ ಅಂತೇನೋ ಅವರು ಹೇಳ್ಬೋದು ಬೇಕಾದರೆ. ನೋಡಿ, ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳು ನಮಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ 3 ಜನ ಶಾಸಕರನ್ನು ಕನಿಷ್ಠ ಪಕ್ಷ ಈ ಒಂದು ST ಮೀಸಲು ಹಣ ಆದ್ದರಿಂದ ಇದನ್ನು ಯಾವುದಕ್ಕೆ ಬಳಸ್ಕೋಬೇಕು ಅಂತೇಳಿ ನಮ್ಮ ತೀರ್ಮಾನ ತಗೋಬೇಕಲ್ವಾ. ಕನಿಷ್ಠ ಪಕ್ಷ ಮತ್ತು ನಾನು ಜಿಲ್ಲಾಡಳಿತದ ಬಗ್ಗೆ ದೂರೋದಿಲ್ಲ. ಯಾಕಂದರೆ ಅಧಿಕಾರಿಗಳು ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಆ ಕೆಲಸವನ್ನು ಮಾಡಿದ್ದಾರೆ. ನಮ್ಮದೇ ಪಕ್ಷದ ಸಚಿವರಾಗಿರ್ತಕ್ಕಂಥ ತಾವು ಸೌಜನ್ಯಕ್ಕಾದರೂ ಕೂಡ ಆ ಜಿಲ್ಲೆಯ ಶಾಸಕರಿಗೆ ಒಂದು ಫೋನ್ ಮಾಡಿಲ್ಲ, ಒಂದು ಸಭೆ ಕರೆದಿಲ್ಲ, ಏನು ಮಾಡಬೇಕು ಅಂತ ಕೇಳಿಲ್ಲ. ಏನು ನಿಮ್ಮ ಇಷ್ಟಾನುಸಾರ ಮಾಡಲಿಕ್ಕೆ ಇದೇನು ತಗೊಳ್ತಿದ್ದಾರ? ಆದ್ರೆ ಇದೀಗ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಹಿಂದೆ ನಾವು ನಾಯಕರ ಮಧ್ಯೆ ವೈಮನಸ್ಸಿರೋದನ್ನ ಕಂಡಿದ್ವಿ. ಇದೀಗ ಶಾಸಕರ ಮಧ್ಯೆ ಹಲವು ವಿಚಾರಗಳಿಗೆ ಈಗಾಗಲೇ ವೈಮನಸ್ಸು ಉಟ್ಕೊಂಡಿರುವಂಥದ್ದು. ಒಂದ್ ಕಡೆ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ದಿನನಿತ್ಯ ಏನು ಕೋಮುಲ್ನಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣಗಳ ತನಿಖೆಗೆ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ CM ಸಿದ್ದರಾಮಯ್ಯ ಜೊತೆಗೆ ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ DCC ಬ್ಯಾಂಕ್ ಚುನಾವಣೆ ಆಗದೇ ಇರೋದಕ್ಕೆ ಸ್ವಪಕ್ಷದ ಕೆಲವು ನಾಯಕರ ಹಿತಾಸಕ್ತಿನೇ ಕಾರಣ ಅಂತಕ್ಕಂಥ ವಿಚಾರದಲ್ಲಿ ಇದೀಗ ಏನು ಶಾಸಕಿಯಾಗಿರ್ತಕ್ಕಂಥ ರೂಪಾ ಶ್ರೀಧರ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೇನು ಮಾಡ್ತಾರೆ? ಒಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ವಿರುದ್ಧ ಇದೀಗ ಕಾಂಗ್ರೆಸ್ ಶಾಸಕರೇ ಈಗ ಸಿಡಿದಿದ್ದಾರೆ. ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನ ಹೈಕಮಾಂಡ್ ಮುಂದೆ ಇದನ್ನ ಯಾವ ರೀತಿ ಒಂದು ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಘುರಾಜ್, News 18 ಕೋಲಾರ.